ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಗೆ ಸೈನಿಕ ಶಾಲೆ ಮಂಜೂರು. ಏಪ್ರಿಲ್ 4ರಂದು ಉದ್ಘಾಟನೆ. ಎಚ್.ಡಿ. ಕುಮಾರಸ್ವಾಮಿ ಆಗಮನ. ಸದ್ಭಾವನಾ ಜಮಾಅತೆ ಭಾವೈಕ್ಯ ಶಾಂತಿ ಸಂದೇಶ ಸಂಘಟನೆಗಳಿಂದ ಏಪ್ರಿಲ್ 3ರಂದು ಹಬ್ಬಗಳ ಸೌಹಾರ್ದ ಸಂಗಮ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನಿಂದ ಛತ್ರಪತಿ ಶಿವಾಜಿಯ 399ನೇ ಜಯಂತ್ಯೋತ್ಸವ ಆಚರಣೆ. ತಳ ಕಾಣುತ್ತಿರುವ ಕುಡಿಯುವ ನೀರಿನ ಕೆರೆಗಳು ಆರಂಭವಾದ ರಣಬಿಸಿಲು. ಕುಡಿಯುವ ನೀರಿಗೆ ಪರದಾಟ. ವನಸಿರಿ ಫೌಂಡೇಶನ್ನಿಂದ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯ ಜನ್ಮದಿನ ಆಚರಣೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಹೊರವಲಯದ ಇಜೆ ಹೊಸಳ್ಳಿ ಕ್ಯಾಂಪಿನಲ್ಲಿರುವ ಶ್ರೀಕೃಷ್ಣದೇವರಾಯ ವಿದ್ಯಾಸಂಸ್ಥೆಗೆ ಸೈನಿಕ ಶಾಲೆ ಮಂಜೂರಾಗಿದ್ದು, ಏಪ್ರಿಲ್ 4ರಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಬಿ. ವೆಂಕಟರಾವ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರಿಂದ ಶಾಲಾ ಕೊಠಡಿಗಳ ಉದ್ಘಾಟನೆ ಹಾಗೂ ಆಂಧ್ರ ಪ್ರದೇಶ ಸರ್ಕಾರದ ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವರಾದ ನಾರಾ ಲೋಕೇಶ್ ಸೈನಿಕ ಶಾಲೆ, ಹಾಸ್ಟೆಲ್ ಮತ್ತು NTR ಅವರ ಪುತ್ಥಳಿ ಅನಾವರಣ ಮಾಡುವರು. ಕರ್ನಾಟಕದಲ್ಲಿ ಮಂಜೂರಾದ 4 ಖಾಸಗಿ ಸೈನಿಕ ಶಾಲೆಗಳಲ್ಲಿ ಸಿಂಧನೂರಿನ ಶ್ರೀ ಕೃಷ್ಣದೇವರಾಯ ಶಾಲೆಯೂ ಒಂದಾಗಿದ್ದು, ಈ ಸೈನಿಕ ಶಾಲೆಗೆ 120 ಸೀಟುಗಳು ಮಾತ್ರ ಭರ್ತಿಗೆ ಅವಕಾಶವಿದೆ. 30 ಸೀಟುಗಳು ವಿದ್ಯಾರ್ಥಿನಿಯರು, 90 ಸೀಟುಗಳು ವಿದ್ಯಾರ್ಥಿಗಳಿಗೆ ಅವಕಾಶವಿರುತ್ತದೆ. ಜೂನ್ 26ರಿಂದ ಪ್ರವೇಶಾತಿ ಪ್ರಾರಂಭಿಸಲಾಗುವುದು. ಈಗಾಗಲೇ ಅರ್ಜಿ ಸಲ್ಲಿಸಿದವರು ಶಾಲೆಗೆ ಬಂದು ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ ಎಂದರು. ನಂತರ GS ಸತ್ಯನಾರಾಯಣ ಮಾತನಾಡಿ, ಖಾಸಗಿ ಶಾಲೆಗೆ ಸೈನಿಕ ಶಾಲೆಯನ್ನು ನೀಡಿರುವುದು ರಾಯಚೂರು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪಾಸ್ ಆದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಸೈನಿಕ ಸ್ಕೂಲ್ ವೆಬ್ಸೈಟ್ ಲಾಂಚ್ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರರ ಪುತ್ಥಳಿಯನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಖಾತೆಯ ಕ್ಯಾಬಿನೆಟ್ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಇವರಿಂದ ಡಾಕ್ಟರ್ ರಾಧಾಕೃಷ್ಣ ಕಲಾಧಾಮ ಉದ್ಘಾಟನೆ ನೆರವೇರಿಸುವರು ಎಂದರು. ಗೌರವ ಅತಿಥಿಗಳಾಗಿ ಮಾತುಕುಮಿಲ್ಲಿ ಶ್ರೀ ಭರತ್ MP, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್, ಕೊಪ್ಪಳ ಸಂಸದ ಕೆ. ರಾಜಶೇಖರ್ ಹಿಟ್ನಾಳ್, ಸ್ಥಳೀಯ ಶಾಸಕರಾದ ಹಂಪನಗೌಡ ಬಾದರ್ಲಿ, MLC ಬಸನಗೌಡ ಬಾದರ್ಲಿ, ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರು KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ, ಕೊಪ್ಪಳ ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ, PV ರಾವ್, ಅಮೃತ ಕನ್ಸ್ಟ್ರಕ್ಷನ್ ಬೆಂಗಳೂರು ಇವರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ನಾಗೇಶ್ ರಾವ್, ಕೆ. ಸುಬ್ಬರಾವ್, ಚಿಟ್ಟೂರಿ ಶ್ರೀನಿವಾಸ್, ಬಿ. ಹರ್ಷ, ಸಾಯಿರಾಮ್ ಸೇರಿದಂತೆ ಅನೇಕರಿದ್ದರು. ಏನಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ವಿಲೇಜ್ ಅಲ್ಲಿ ಪ್ರತಿಯೊಬ್ಬರು ರ್ಯಾಂಕ್ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ರ್ಯಾಂಕ್ ಬರೋಕ್ಕೆ ಸಾಧ್ಯ ಇಲ್ಲ. ಓಕೆ, ಒಂದು 10,000 ಜನ ಬರೆದ್ರೆ ಒಂದು 30 ಜನಕ್ಕೋ 40 ಜನಕ್ಕೋ 50 ಜನಕ್ಕೆ ಬರ್ತದೆ. ಓಕೆ, ಅದೇ ಥರ ನಮ್ಮ ಕೃಷ್ಣದೇವರಾಯ ಸ್ಕೂಲಲ್ಲಿ ಓದಿದ್ರೆ ಯಾರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಅವರ ಎಕ್ಸಾಮ್ ಅಟೆಂಡ್ ಆಗಿ ಜಸ್ಟ್ ಪಾಸ್ ಆದ್ರೇನು ಸೈನಿಕ್ ಸ್ಕೂಲಲ್ಲಿ ಅಡ್ಮಿಷನ್ ಸಿಗುತ್ತೆ. ದಿಸ್ ಇಸ್ ದ ಅಡ್ವಾಂಟೇಜ್. ಅಲ್ಲಿ ಓದಿದ್ರೆ ಈಗ ರ್ಯಾಂಕ್ ಬಂದ್ರೆ ಅವರೆಲ್ಲ ನಮ್ಮ ಸ್ಕೂಲಲ್ಲಿ ಓದಿದ್ರು ರ್ಯಾಂಕ್ ಬಂದ್ರೆ ಇಲ್ಲೇ ಓದ್ಬೇಕಂತ ಏನಿಲ್ಲ. ವಿಷಯಗಳು ಹೋಗ್ಬೋದು, ಇದನ್ನು ಕೂಡ ಆಲ್ ಇಂಡಿಯಾ ಎಲ್ಲನೂ ಹೋಗ್ಬೋದು. ಇದೇ ಕೃಷ್ಣದೇವರಾಯ ಸೈನಿಕ್ ಸ್ಕೂಲ್ ಸಿಂಧನೂರಿಗೆ ಕಾಶ್ಮೀರದಿಂದನೂ ಬರ್ಬೋದು. ಯಾರನ್ನ ಆ ಎಕ್ಸಾಮಲ್ಲಿ ಪಾಸ್ ಆಗಿದ್ದವರು ಆಂಧ್ರದಿಂದ ಬರ್ಬೋದು, ತಮಿಳುನಾಡಿಂದ ಬರ್ಬೋದು, ಕೇರಳದಿಂದ ಬರ್ಬೋದು, ಎಲ್ಲಿಂದನೂ ಬರ್ಬೋದು. ಬಟ್ ಅಡ್ವಾಂಟೇಜ್ ಇಸ್ ಈ ಸುತ್ತಮುತ್ತ ವಿಲೇಜ್ ಮಕ್ಕಳಿಗೆ ಇಲ್ಲಿ ಓದಿದ್ರೆ ಜಸ್ಟ್ ಪಾಸ್ ಆದ್ರೆ ಸೈನಿಕ್ ಸ್ಕೂಲ್ ಸೆಲೆಕ್ಟ್ ಆಗೋ ಚಾನ್ಸಸ್ ಇದಾವೆ. ಇದೊಂದು ಮೆಸೇಜ್ ನೀವು ವಿಲೇಜಸ್ ಮುಟ್ಟಿಸ್ಬೇಕು. ಹೇಗೆ ಮುಟ್ಟಿಸ್ತೀರ ಅಂತ ಹೇಳಿ. ಇವತ್ತು 100 ಕೊಟ್ಟಿದ್ದಾರೆ. 100 × 100 10,000 ಇರ್ಬೋದು. ಆಲ್ರೆಡಿ ಇದ್ದಿದ್ದ ಸಾಲಿನಲ್ಲಿ ಒಂದು 3,000, ಅದು 3,000. ಸೊ ಹಾಗಾಗಿ ಟಾಪ್ ಪ್ರಯಾರಿಟಿ ರ್ಯಾಂಕ್ ಆಗಿ ಮಾಡ್ಕೋಬೇಕಾಗ್ತದೆ. ಇದು ರನ್ ಆಗೋದು ಡಿಫೆನ್ಸ್ ಮಿನಿಸ್ಟ್ರಿ ಅಂಡರ್ನಲ್ಲಿ. ಅವರು ಏನು ಮಾರ್ಕೆಟ್ ಮಾಡಿದಾರಲ್ಲ, ಅವ್ರ ಕ್ರೈಟೇರಿಯಾ ಏನಿದೆಯಲ್ಲ, ಆ ಕ್ರೈಟೇರಿಯಾ ಪ್ರಕಾರ ಎಲ್ಲವೂ ಇದಾವ. ಇದಕ್ಕೆ ಇನ್ಸ್ಪೆಕ್ಷನ್ ಟೀಮ್ ಅಂತ ಬರ್ತಾರೆ. ಅವ್ರ ಮೆಂಟರ್ ಸ್ಕೂಲ್ ನಮ್ಮ ಬಿಜಾಪುರ ಸೈನ್ಸ್ ಸ್ಕೂಲ್ ಅವ್ರ ಗೈಡ್ಲೈನ್ಸ್ ಇರ್ತಾವ. ಆ ಮೆಂಟರ್ ಅಸೋಸಿಯೇಷನ್ ಬಂದು ಆ ಮೆಂಟರ್ ಕಮಿಟಿ ಬರ್ತದೆ. ಅಲ್ಲದೆ ನಮ್ಮ DC ಅವರು ಕೂಡ ಒಬ್ರು ಇರ್ತಾರೆ, PWD ಇಂಜಿನಿಯರ್ ಇರ್ತಾರೆ, ಇವ್ರು ಇರ್ತಾರೆ. ಸೊ ಅವ್ರು ಬಂದು ಅವ್ರು ಸ್ಪೆಸಿಫಿಕ್ ಏನಿದೆ ಅವೆಲ್ಲ ಫುಲ್ಫಿಲ್ ಆದ್ರೆ ಮಾತ್ರ ರೆಕಮೆಂಡೇಶನ್ ಕಳಿಸ್ತಾರೆ.
ಭಾರತ ಇಡೀ ಜಗತ್ತಿನಲ್ಲಿಯೇ ಒಂದು ವಿಶೇಷ ಮತ್ತು ವಿಶಿಷ್ಟವಾದ ಹಬ್ಬಗಳ ದೇಶ. ಪ್ರತಿಯೊಂದು ಹಬ್ಬವು ತನ್ನದೇ ಆದ ಸಂದೇಶ, ಹಿನ್ನೆಲೆ ಹೊಂದಿರುತ್ತದೆ. ಇತ್ತೀಚೆಗೆ ರಂಜಾನ್ ಮತ್ತು ಯುಗಾದಿ ಹಬ್ಬಗಳನ್ನು ನಾವು ಸೌಹಾರ್ದತೆಯಿಂದ ಒಟ್ಟಿಗೆ ಆಚರಿಸಿದ್ದೇವೆ. ನಾವು ಎಷ್ಟೆಲ್ಲ ಜಾತಿ, ಧರ್ಮ, ಭೇದ ಭಾವಗಳಿಂದ ದೂರವಿದ್ದರೂ ಸಹ ನಿಸರ್ಗವು ನಮ್ಮನ್ನು ಒಂದುಗೂಡಿಸುತ್ತಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಟ್ಟಿಗೆ ಬಂದವು. ಎಲ್ಲ ಜನಾಂಗದವರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ಎಂದು ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಹುಸೇನ್ ಸಾಬ್ ಹೇಳಿದರು. ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ಸದ್ಭಾವನಾ ವೇದಿಕೆ, ಜಮಾಅತೆ ಇಸ್ಲಾಮಿ ಹಿಂದ್ ಹಾಗೂ ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏಪ್ರಿಲ್ 3 ಶುಕ್ರವಾರದಂದು ಸಾಯಂಕಾಲ 7:15ಕ್ಕೆ ನಗರದ ಕೋಟೆಯ ಮಿಲಾಪ್ ಶಾದಿ ಮಹಲ್ನಲ್ಲಿ ಹಬ್ಬಗಳ ಸೌಹಾರ್ದ ಸಂಗಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆಯನ್ನು ಹುಟ್ಟುಹಾಕಿದವರು ಕನ್ನಡದ ಕಬೀರ್ ಎಂದೇ ಖ್ಯಾತಿ ಪಡೆದಿದ್ದ ದಿವಂಗತ ಇಬ್ರಾಹಿಂ ಸುತಾರಾಮ್ ಅವರು ಸದ್ಭಾವನಾ ವೇದಿಕೆಯನ್ನು ಕೂಡ ಅವರೇ ಉದ್ಘಾಟನೆ ಮಾಡಿದ್ದರು. ಅದೇ ರೀತಿ ಜಮಾಅತೆ ಇಸ್ಲಾಮಿ ಹಿಂದ್ ದೇಶ, ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಶಾಂತಿಯ ಸೇತುವೆಯಾಗಿ ಹಲವು ಸಮಾಜಗಳೊಂದಿಗೆ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಹಿನ್ನೆಲೆಯಲ್ಲಿ ಒಂದು ಹಬ್ಬಗಳ ಸೌಹಾರ್ದ ಸಂಗಮ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ತಿಮ್ಮಾಪುರ ಕಲ್ಯಾಣಾಶ್ರಮದ ಖ್ಯಾತ ಪ್ರವಚನಕಾರರಾದ ಶ್ರೀ ಮಹಂತ ಸ್ವಾಮಿಗಳು ಸಾಲಿಮಠ್ ಮುದ್ಗಲ್, ಮಂಗಳೂರಿನ ಮುಹಮ್ಮದ್ ಕುಂಞಿ, ಸ್ಥಳೀಯ ನಿವೃತ್ತ ಉಪನ್ಯಾಸಕಿ ಡಾಕ್ಟರ್ ಮಧುಮತಿ ದೇಶಪಾಂಡೆ, ಮುಖ್ಯ ಅತಿಥಿಗಳಾಗಿ ಶಾಸಕ ಅಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ರೈತ ಮುಖಂಡ ಹನುಮನಗೌಡ ಬೆಳಗುರ್ಕಿ ಅವರು ಆಗಮಿಸಲಿದ್ದಾರೆ ಎಂದರು. ನಂತರ ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆಯ ಪಂಪಯ್ಯ ಸ್ವಾಮಿ ಸಾಲಿಮಠ್ ಮಾತನಾಡಿ, ಹಬ್ಬಗಳ ಸೌಹಾರ್ದ ಸಂಗಮ ಎಂಬ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಬದುಕು ನಡೆಸಲು ಏನು ಬೇಕು ಅದನ್ನು ಈ 3 ಸಂಘಟನೆಗಳು ತಿಳಿಸುವುದರ ಮುಖಾಂತರ ಬೇವು ಬೆಲ್ಲದ ಇತಿಹಾಸವನ್ನು, ರಂಜಾನ್ ಇತಿಹಾಸವನ್ನು ತಿಳಿಸುವ ಪ್ರಯತ್ನ, ಜಾತಿ ಭೇದ ಭಾವ ಮರೆತು ಸೌಹಾರ್ದತೆಯಿಂದ ಬಾಳಬೇಕಾಗಿದೆ, ಪ್ರೀತಿ ವಾತ್ಸಲ್ಯದಿಂದ ಹತ್ತಿರವಾಗಬೇಕೆಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದರು. ಈ ವೇಳೆ ಬಾಬರ್ ಪಾಷಾ, ಡಿ.ಎಚ್. ಕಂಬ್ಳಿ, ಬಾಬರ್ ಬೇಗ್, ಅಬುಲೇಶ್ ನಾಯಕ್, ಮೊಹಮ್ಮದ್ ತಮೀಮ್ ಸೇರಿದಂತೆ ಅನೇಕರಿದ್ದರು. ಶಾಂತಿ ಸಂದೇಶ ಸಂಸ್ಥೆ, ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಇದನ್ನು ಹುಟ್ಟು ಹಾಕಿದವರು ನಮ್ಮ ಕನ್ನಡದ ಕಬೀರ, ಕನ್ನಡದ ಸಂತ ಇಬ್ರಾಹಿಂ ಸುತಾರಾಮ್ ದಿವಂಗತ. ಅದರ ಒಂದು ಈ ಭಾಗದ ನೇತೃತ್ವವನ್ನು ನಮ್ಮ ಪಂಪಯ್ಯ ಸ್ವಾಮಿ ವಹಿಸಿದ್ದಾರೆ. ಆಮೇಲೆ ಸದ್ಭಾವನಾ ವೇದಿಕೆ ಸಿಂಧನೂರನ್ನು ಉದ್ಘಾಟಿಸಿದವರು ಸಹಿತ ಇಬ್ರಾಹಿಂ ಸುತಾರ್ ಸಾಹೇಬ್. ಅವರ ಒಂದು ಕೊಡುಗೆ ನಮ್ಮ ನಾಡಿಗೆ ಬಹಳಷ್ಟಿದೆ. ಈ ಒಂದು ಶಾಂತಿ ಸಂದೇಶಕ್ಕಾಗಿ, ಶಾಂತಿಗಾಗಿ ಒಳ್ಳೆಯ ಒಂದು ಕೊಡುಗೆ ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ತೇವೆ. ಅದೇ ರೀತಿ ಜಮಾತ್ ಇಸ್ಲಾಮಿ ತಾವೆಲ್ಲ ತಿಳಿದಿರುವ ಹಾಗೆ ನಗರದಲ್ಲಿ, ರಾಜ್ಯದಲ್ಲಿ, ಈ ಇಡೀ ದೇಶದಲ್ಲಿ ಹಲವಾರು ಕಾರ್ಯಗಳನ್ನು ಈ ಒಂದು ಸಮಾಜದಲ್ಲಿ ಶಾಂತಿ ಒಂದು ಸೇತುವೆಯಾಗಿ ಎಲ್ಲ ಸಮಾಜಗಳಲ್ಲಿ ಕೆಲಸ ನಿರ್ವಹಿಸ್ತಿದೆ. ಒಟ್ಟಾರೆ ಮತ್ತಷ್ಟು ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಹಿನ್ನೆಲೆಯಲ್ಲಿ ಒಂದು ಹಬ್ಬಗಳ ಸೌಹಾರ್ದ ಸಂಗಮ ಅಂತ ಹೇಳುವ ಕಾರ್ಯಕ್ರಮ ಏಪ್ರಿಲ್ 3 ಶುಕ್ರವಾರ ಸಾಯಂಕಾಲ 7:15ಕ್ಕೆ ಮಿಲಾಪ್ ಶಾದಿ ಮಹಲ್ನಲ್ಲಿ ಏರ್ಪಡಿಸಲಾಗಿದೆ. ಇದರ ಸಾನ್ನಿಧ್ಯವನ್ನು ನಮ್ಮ ಮುದುಗಲ್ ಶ್ರೀಗಳು ಮಹಾಸ್ವಾಮೀಜಿ ಸಾಲಿಮಠ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಮೊಹಮ್ಮದ್ ಕುಂಞಿ, ಖ್ಯಾತ ಪ್ರವಚನಕಾರರು ಹಾಗೂ ಶಾಂತಿ ಪಕ್ಷದ ಮ್ಯಾನೇಜರ್ ಮಂಗಳೂರು ಅವರು ಬರ್ತಾ ಇದ್ದಾರೆ. ನಮ್ಮ ಸಿಂಧೂರಿನ ಆದಂಥ ನಿವೃತ್ತ ಉಪನ್ಯಾಸಕಿ ಶ್ರೀಮತಿ ಡಾಕ್ಟರ್ ಮಧುಮತಿ ದೇಶಪಾಂಡೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರ ಹಂಚಿಕೊಳ್ಳಿದ್ದಾರೆ. ಇವ್ರ ಜೊತೆಗೇ ನಮ್ಮ ಸಿಂಧನೂರಿನ ಹಿರಿಯ ರಾಜಕಾರಣಿಗಳು, ಶಾಸಕರಾದಂಥ ಅಂಪನಗೌಡರು, ಮಾಜಿ ಸಂಸದರಾದಂಥ ವಿರೂಪಾಕ್ಷಪ್ಪನವರು, ಮಾಜಿ ಸಚಿವರಾದಂಥ ವೆಂಕಟರಾವ್ ನಾಡಗೌಡವರು, MLC ಆದಂಥ ಬಸನಗೌಡ ಬಾದರ್ಲಿ ಅವರು, ಕೆ ಕರಿಯಪ್ಪನವರು ಬಿಜೆಪಿ ಮುಖಂಡರು, ಹನುಮನಗೌಡ ಬೆಳಗುರ್ಕಿ ರೈತ ಮುಖಂಡರು, ಇವರೆಲ್ಲದೇ ಎಲ್ಲ ಸಮಾಜಗಳ ಹಿರಿಯರು ಈ ಕಾರ್ಯಕ್ರಮದ ಒಂದು ಮೆರಗನ್ನು ಹೆಚ್ಚಿಸಿದ್ದಾರೆ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನಿಂದ ಜಿಲ್ಲಾ ಸಮಾವೇಶ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಸಿಂಧನೂರು ತಾಲೂಕು ಘಟಕದಿಂದ ನಗರದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 5ರಂದು ಶುಕ್ರವಾರ ಹಮ್ಮಿಕೊಳ್ಳಲಾಗಿದೆ ಎಂದು
ಜಿಲ್ಲಾ ಅಧ್ಯಕ್ಷರಾದ ನಾಗೋಜಿರಾವ್ ಖರಾಡೆ ತಿಳಿಸಿದರು. ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಮಾಜದ ಜಗದ್ಗುರುಗಳಾದ ಗೋಸಾಯಿ ಮಠ ಗವಿಪುರಂನ ಮಂಜುನಾಥ್ ಭಾರತಿ ಸ್ವಾಮೀಜಿ, ಪುಣೆಯ ಧ್ಯಾನ ಶ್ರೀ ದಾದಾ ಮಹಾರಾಜ್ ನಗರ್ಕರ್ ವಹಿಸಲಿದ್ದು, ಮಾಜಿ ಸಚಿವರು, ರಾಜ್ಯ ಮುಖ್ಯ ಆಯುಕ್ತ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಡಾಕ್ಟರ್ PGR ಸಿಂಧ್ಯಾ ಹಾಗೂ ಸಣ್ಣ ಕೈಗಾರಿಕೆ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದಾರೆ. ಕಾರ್ಮಿಕ ಸಚಿವ S ಸಂತೋಷ್ ಲಾಡ್, RV ದೇಶಪಾಂಡೆ, SR ಸಿಂಧ್ಯಾ, ಶ್ರೀನಿವಾಸ್ ಮಾನೆ, ವಿಜಯ್ ಸಿಂಗ್, ಡಾಕ್ಟರ್ MG ಮೂಳೆ ಸೇರಿದಂತೆ ಸ್ಥಳೀಯ, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ನಂತರ ಅಂಧ, ಅಂಗವಿಕಲ, ವೃದ್ಧಾಪ್ಯದ ಜನರಿಗೆ, ವಿಧವಾ ಹಾಗೂ ಸಮಾಜದ 200 ಜನರಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ನಾನ್ನೂರೆ, ಸುಭಾಷ್ ಗೋಮರ್ಸಿ, ಸುರೇಶ್ ರಾವ್ ಬಾಗಲ್ವಾಡ್, ರಾಘವೇಂದ್ರ ಪವಾರ್, ರಘು ನಾನ್ನೂರೆ, ಹನುಮೇಶ್ ಜಾಧವ್, ಮಂಜುನಾಥ್ ಜಾಲಿಹಾಳ್, ಕಂಡೋಜಿರಾವ್ ಸಿಂಧೆ ಸೇರಿದಂತೆ ಸಮಾಜದ ಅನೇಕ ಮುಖಂಡರಿದ್ದರು. ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕಿಂತ ಮುಂಚೆ ಬೆಳಗ್ಗೆ 9 ಗಂಟೆಗೆ ನಮ್ಮ ಮಾಜಿ ಸಚಿವರಾದಂಥ ಶ್ರೀಮಂತ್ ಪಾಟೀಲ್ ಕಾಗವಾಡ್ ಅವರ ಸುಪುತ್ರರಾದಂಥ ಶ್ರೀನಿವಾಸ್ ಪಾಟೀಲ್ ಅವರಿಂದ ಬೈಕ್ ಚಾಲನೆ ಬೆಳಗ್ಗೆ 9 ಗಂಟೆಗೆ ಸರ್ ರ್ಯಾಲಿ. ಅಲ್ಲಿಂದ ಎಲ್ಲ ಮಹನೀಯರ ಮೂರ್ತಿಗಳಿಗೆ ಫಸ್ಟ್ ಅಂಬೇಡ್ಕರ್ ಮೂರ್ತಿ, ಆಮೇಲೆ ಚೆನ್ನಮ್ಮ ಸರ್ಕಲ್, ಆಮೇಲೆ ಕನಕದಾಸ್ ಸರ್ಕಲ್, ಅಲ್ಲಿಂದ ಮಹಾತ್ಮ ಗಾಂಧಿ ಸರ್ಕಲ್, ಅಲ್ಲಿಂದ ಶಿವಾಜಿ ಮಹಾರಾಜರ ಸರ್ಕಲ್, ಆಮೇಲೆ ಬಸವೇಶ್ವರ ಸರ್ಕಲ್, ಎಲ್ಲ ಮಹನೀಯರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಆ ಶಿವಾಜಿ ಮಹಾರಾಜರ ಸರ್ಕಲ್ ಇಂದ ಕನಕದಾಸ ಕಲ್ಯಾಣ ಮಂಟಪದವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ತಾಲೂಕಿನ ಕುಡಿಯುವ ನೀರಿನ ಕೆರೆಗಳು ದಿನದಿಂದ ದಿನಕ್ಕೆ ತಳ ಕಾಣುತ್ತಿವೆ. ಎಡದಂಡೆ ನಾಲೆಗೆ ನೀರು ಬಿಟ್ಟಾಗ 18/3/26ರಂದು ಕೊಪ್ಪಳ ಜಿಲ್ಲೆಯ ಬಸಾಪುರ ಗ್ರಾಮದ ಬಳಿ ತುಂಗಭದ್ರಾ ಎಡದಂಡೆ ನಾಲೆ 104ನೇ ಮೈಲಿನಲ್ಲಿ ಒಡೆದು ಹೋಗಿದ್ದರಿಂದ ದಿಢೀರ್ನಾಗಿ ನೀರು ಹರಿಯುವುದನ್ನು ನಿಲ್ಲಿಸಲಾಯಿತು. ದುರಸ್ತಿ ಪೂರ್ಣ ಆಗದ ಪರಿಣಾಮ ಎಡದಂಡೆ ಮುಖ್ಯ ನಾಲೆ ಇದುವರೆಗೂ ನೀರು ಹರಿಸದೇ ಇರುವುದರಿಂದ ಜನ ಜಾನುವಾರುಗಳು ಪರಿತಪಿಸುವಂತಾಗಿದೆ. ಕೂಡಲೇ ಈ ಕಡೆ ಗಮನ ಹರಿಸಲಿ ಎಂದು ನಾಗರಿಕರು ಜನಪ್ರತಿನಿಧಿಗಳನ್ನು ಪ್ರಶ್ನಿಸುತ್ತಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 155 ಹಾಗೂ ಮಸ್ಕಿ ತಾಲೂಕಿನಲ್ಲಿ 24 ಕುಡಿಯುವ ನೀರಿನ ಸಂಗ್ರಹ ಕೆರೆಗಳಿವೆ. ಕೆರೆಗಳ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಮಾರ್ಚ್ 16ರಿಂದ 27ರವರೆಗೆ ಎಡದಂಡೆ ನಾಲೆಗೆ ನೀರು ಹರಿಬಿಡಲು ಪ್ರಕಟಣೆ ಹೊರಡಿಸಿ ನೀರು ಬಿಟ್ಟಾಗ ಬಸಾಪುರ ಗ್ರಾಮದ ಬಳಿ ನಾಲೆ 104ನೇ ಮೈಲ್ನಲ್ಲಿ ಒಡೆದು ಹೋಗಿ ದಿಢೀರ್ ಆಗಿ ನೀರು ಹರಿಸುವುದನ್ನು ನಿಲ್ಲಿಸಲಾಯಿತು. ದುರಸ್ತಿ ಕೆಲಸ ಪೂರ್ಣಗೊಂಡು ಕಾಲುವೆಗೆ ನೀರು ಹರಿಯದಿರುವುದು ತಾಲೂಕಿನ ಜನರ ಸಂಕಷ್ಟಕ್ಕೆ ಕಾರಣವಾಗಿದೆ. ಈ ಹಿಂದೆ ಸಭೆ ಮಾಡಿ ನೀರು ಬಿಟ್ಟಾಗ ಕೆರೆಗಳನ್ನು ತುಂಬಿಸಿಕೊಳ್ಳಬೇಕು. ನೀರಿನ ತೊಂದರೆ ಆದರೆ ನೀವೇ ಹೊಣೆಗಾರರು ಎಂದು ಶಾಸಕರು ಎಲ್ಲ ಅಧಿಕಾರಿಗಳಿಗೆ ಹಾಗೂ PDOಗಳಿಗೆ ಸೂಚನೆ ನೀಡಿದರು. ನಂತರ ದಿನಗಳಲ್ಲಿ ಏನಾಯಿತು ಎಂದು ನೋಡಿಕೊಳ್ಳುವವರು ಯಾರು? ಚುನಾವಣಾ ಪ್ರಚಾರದಲ್ಲಿ ಜನಪ್ರತಿನಿಧಿಗಳು ಬ್ಯುಸಿಯಾಗಿದ್ದಾರೆ. ನಮ್ಮ ನೀರಿನ ತೊಂದರೆಗೆ ಸ್ಪಂದಿಸುವವರಿಲ್ಲ. ಕೇಳಿದರೆ ಕಾಲುವೆ ಒಡೆದಿದೆ, ರಿಪೇರಿ ನಡೆದಿದೆ ಎನ್ನುತ್ತಾರೆ. ಪ್ರಶ್ನಿಸಬೇಕಾದ ಪ್ರತಿಪಕ್ಷಗಳು ಮಾತನಾಡುತ್ತಿಲ್ಲ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಾದ ಜಿಲ್ಲಾಡಳಿತ ಮಾರ್ಚ್ ಎಂಡ್ನಲ್ಲಿದೆ. ಒಟ್ಟಾರೆಯಾಗಿ ಎಲ್ಲರೂ ಕಾಲ ಕಳೆಯುತ್ತಾ ಕುಳಿತರೆ ಕೆರೆ ಕಟ್ಟೆಗಳನ್ನು ತುಂಬಿಸುವುದು ಹೇಗೆ ಎನ್ನುವುದು ನಾಗರಿಕರ ಪ್ರಶ್ನೆಯಾಗಿದೆ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರ ಜನ್ಮದಿನದ ಪ್ರಯುಕ್ತ ವನಸಿರಿ ಫೌಂಡೇಶನ್ ವತಿಯಿಂದ ನಗರದ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯಲ್ಲಿ ಏಪ್ರಿಲ್ ಫೂಲ್ ಆಚರಣೆ, ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟಿಕೆಗಳಿಗೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ನಗರದ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯಲ್ಲಿ ಜರುಗಿದ ವನಸಿರಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯ 119ನೇ ಜನ್ಮದಿನದ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭಾಗವಹಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಏಪ್ರಿಲ್ ಕೂಲ್ ಆಚರಿಸೋಣ, ಅಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ವ್ಯವಸ್ಥೆ ಮಾಡೋಣ ಎಂದು ಅರವಟ್ಟಿಗೆಗಳಿಗೆ ನೀರೆರೆದು ಪ್ರತಿ ಮನೆಯಲ್ಲೂ ಪಕ್ಷಿಗಳ ಅರವಟ್ಟಿಗೆಯನ್ನು ಪ್ರಾರಂಭಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪರಮಪೂಜ್ಯ ಸದಾನಂದ ಶರಣರು, ಬಂಗಾರಿ ಕ್ಯಾಂಪ್, ವನಸಿರಿ ಫೌಂಡೇಶನ್ ಅಮರೇಗೌಡ ಮಲ್ಲಾಪುರ್, ಎಂ ಅಮರೇಗೌಡ ವಕೀಲರು, ರಾಜಗೌಡ ಬಾದರ್ಲಿ, ಚಂದ್ರಶೇಖರ್ ಬೆನ್ನೂರು, ರಮೇಶ್ ಕುನ್ನಟಿ ಹಾಗೂ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾಲದಲ್ಲಿ ಅರವಟ್ಟಿಗೆಯನ್ನು ಮನುಷ್ಯರ ಸಲುವಾಗಿ ಬಹಳಷ್ಟು ಜನ ಮಾಡ್ತಾರೆ. ಆದರೆ ವಿಶೇಷವಾಗಿ ಬಾಯಿ ಇಲ್ಲದಂಥ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಉಳಿಸುವಂಥ ಕಾರ್ಯಕ್ರಮ ವನಶ್ರೀ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಇಲ್ಲಿರುವಂಥ ಮಕ್ಕಳು ಕೂಡ ತಮ್ಮ ತಮ್ಮ ಮನೆ ಮುಂದೆ ಇರುವಂಥ ಗಿಡಗಳಿಗೆ ಅಥವಾ ಕಂಪೌಂಡ್ ಮೇಲೆ ಒಂದು ನೀರಿಡುವಂಥ ಕಾರ್ಯಕ್ರಮ ಮತ್ತು ಸ್ವಲ್ಪ ಕಾಳು ಹಾಕುವಂಥ ಕೆಲಸ ಮಾಡಬೇಕಂತೇಳಿ ನಾನು ಇಲ್ಲಿರುವಂಥ ಮುದ್ದು ಮಕ್ಕಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.